ಮಿಯಾವ್ ಮಿಯಾವ್ ಮಿಯಾವ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮನೆಯಲ್ಲಿ ನಿನ್ನೆಯಿಂದ ನನ್ನ ಮೇಲೇ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರ್ತಾ ಇದೆ. ನಿನ್ನೆ ನಿಮ್ಮ ಮನೆಯಲ್ಲಿ ನೀವು ಒಂದು 4 ಮೊಟ್ಟೆ ತಂದಿಟ್ಟಿದ್ರಿ, ಅದನ್ನು ನಾನು ತಿಂದದ್ದು ಅಂತ ನೀವು ಇವತ್ತು ಇಡೀ ದಿನ ಮನೆಯಲ್ಲಿ ಅದರದ್ದೇ ಮಾತುಕತೆ. ಸತ್ಯ ಹೇಳ್ತೇನೆ, ನಾನು ನಿಮ್ಮ ಮನೆಯೊಳಗೆ ನಿನ್ನೆ ಕಾಲಿಡಲೇ ಇಲ್ಲ. ಇವತ್ತು ಬೆಳಿಗ್ಗೆ ಅಡುಗೆ ಕೋಣೆ ಮುಂದೆ ಪಾಸ್ ಆದೆ. ಆ ರೀಸನ್ಗೆ ನಂದೇ ತಪ್ಪು ಅಂತ ಯಾಕೆ ಹೇಳಬೇಕು? ಹಿಂದೊಂದು ಸಲ ನಿಮ್ಮ ಮನೆಯಲ್ಲಿ ತುಂಬ ಹಸಿವಾಗಿತ್ತು, ಹಾಗಾಗಿ ಹಾಲು ಕುಡ್ದದ್ದು ನಾನೇ, ಅದನ್ನು ನಾನು ಒಪ್ಕೋತೇನೆ. ಆದರೆ ಅದಾದ ನಂತರ ಯಾವ ಕೆಲಸನೂ ಯಾವ ತಪ್ಪು ನಾನು ಈ ಮನೇಲಿ ಮಾಡಲಿಲ್ಲ. ಯಾಕಂದರೆ ನೀವು ಅವತ್ತು ನನಗೆ ತುಂಬ ಹೊಡೆದಿದ್ರಿ. ಆದರೆ ನಿಮ್ಮ ಮನೆಯಲ್ಲಿ ಏನೇ ಕಳ್ತನ ಆಗಲಿ, ಯಾರಾದರೂ ಹಾಲು ಕುಡೀಲಿ ಅಥವಾ ಹೀಗೆ ಮೊಟ್ಟೆ ತಿಂದು ಎಲ್ಲದಕ್ಕೂ ನನ್ನ ಮೇಲೇ ಕಂಪ್ಲೇಂಟ್ ಮಾಡ್ತಾ ಹೋಗ್ತೀರಿ. ಹೀಗೆ ಸುಮ್ಮನೆ ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಬೇಕು? ಬೇಕಿದ್ರೆ ನೀವು ನಿಮ್ಮ ಮನೆ CCTV ಚೆಕ್ ಮಾಡಿ. ನಾನು ನಿನ್ನೆ ನಿಮ್ಮ ಮನೆ ಕಡೆ ಬರಲೇ ಇಲ್ಲ. ನಾನು ನನ್ನ ಹುಡುಗಿ ಜೊತೆ ತಿರುಗಾಡ್ಲಿಕ್ಕೆ ಹೋಗಿದ್ದೆ. ಹೀಗೆ ನೀವು ಸುಳ್ಳು ನನ್ನ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು. ನಾನು ಬೆಕ್ಕಲ್ವಾ, ನನಗೆ ತುಂಬ ಬೇಜಾರಾಗುತ್ತೆ. ನನಗೂ ಗೊತ್ತಿದೆ, ಇದೊಂದು ಸಲ ನನ್ನ ತಪ್ಪು ಮಾಡಿದ್ದೆ. ಆ ಕಾರಣಕ್ಕೆ ಆ ತಪ್ಪನ್ನೇ ನೀವು ನನ್ನ ಮೇಲೇ ಹಾಕ್ತಾ ಇದ್ದೀರಿ. ಈಗ ನಾನು ಎಷ್ಟೇ ಹೇಳಿದ್ರು ನೀವು ಅದನ್ನು ಕೇಳೋದಕ್ಕೆ ತಯಾರಿಲ್ಲ. ಹಾಗೆ ಅಲ್ವಾ? ನಾವು ಒಂದು ಸಲ ಒಂದು ತಪ್ಪು ಮಾಡಿದರೆ ನಮ್ಮನ್ನು ಅದೇ ತಪ್ಪಿಂದ ಗುರುತಿಸ್ತಾರೆ. ನಾವು ಎಷ್ಟೇ ಸರಿ ಮಾಡಿದ್ರು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳೋರು ಯಾರೂ ಇರೋದಿಲ್ಲ. ಹಾಗಾಗಿ ನಾನಿವತ್ತು ತಪ್ಪು ಮಾಡಿಲ್ಲ, ಆದರೂ ನೀವು ಹಾಕೋ ದೂರನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಯಾಕಂದರೆ ಹಿಂದೊಮ್ಮೆ ನಾನು ತಪ್ಪು ಮಾಡಿದ್ದೆ ಅಲ್ವಾ? ಯಾವ ಆದರೂ ನಾನು ಮಾಡೋ ತಪ್ಪಿಗೆ ನನ್ನನ್ನು ದೂರಬೇಡಿ.